ಜೀವಕ್ಕೆ ಪರಿಚಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋ ನೋಡಿದ್ರೆ ಒಂದು ಒಳ್ಳೆ ಟ್ರೆಂಡಿಂಗಲ್ಲಿರೋ ಲಿರಿಕ್ಸ್ ಸ್ಟುಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ಲೈಕನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ಯಾಕಂದರೆ ನಾ ಹಾಕಿರೋ ವಿಡಿಯೋಸು ನೀವು ಮೊದಲೇ ನೋಡ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಅಲೈಟ್ ಮಿಷನ್ ಓಪನ್ ಮಾಡ್ಕೊಂಡು ನಂತರ ನಿಮಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ 9:16 ಇಟ್ಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಸಾಂಗ್ನ ಯಾವ್ದು ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿದೆ ಜಸ್ಟ್ ಅದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಈ ಥರ. ಸೊ ಫ್ರೆಂಡ್ಸ್, ಈ ಥರ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ತೀನಿ. ಸೊ ಇದು ನಮ್ಮದು ಒಂದು 3 ಸೆಕೆಂಡ್ ಆದಮೇಲೆ ಲೈನ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಂದು ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ಏನಾದರೂ ಒಂದು ಸ್ವಲ್ಪ ಬರ್ಕೋತೀನಿ. ದಿಸ್ ಇಸ್ ಫಾರ್ ಯು ಇನ್ನೇನು ಸಮಥಿಂಗ್ ಬರ್ಕೋತೀನಿ. ನಿಮ್ಗೆ ಯಾವ್ದು ಇಷ್ಟ ನೋಡಿ, ಸೊ ಅದನ್ನ ಬರ್ಕೊಳ್ಳಿ. ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದೊಂದು ಕಿಪ್ರನ್ನ ಆ್ಯಡ್ ಮಾಡ್ಕೋತೀನಿ ಈ ಸತ. ನೋಡಿ ಫ್ರೆಂಡ್ಸ್, ಇಷ್ಟು ಒಂದೊಂದು ಲೈನ್ ನಾನು ಕೆಪ್ರನ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ನಂದು ಮ್ಯೂಸಿಕ್ ಇದೆ. ಸೊ ಇಲ್ಲಿ ಏನಾದರೂ ಒಂದು ದಿಸ್ ಇಸ್ ಫಾರ್ ಯು ಏನೋ ಸಮಥಿಂಗ್ ಬರ್ಕೋತೀನಿ. ನಾನಿವಾಗ ದಿಸ್ ಈಸ್ ಫಾರ್ ಯು, ದಿಸ್ ಈಸ್ ಫಾರ್ ಫ್ರೆಂಡ್ಸ್ ಈ ಥರ ಬರ್ಕೊಂಡು ಈ ಥರ ಆ್ಯರೋ ಮಾರ್ಕ್ ಹಾಕ್ಕೊಂಡು, ಸೊ ಇಲ್ಲಿ ನೀವು ಏನಾದರೂ ಬರ್ಕೊಳ್ಳಿ. ದಿಸ್ ಇಸ್ ಫೀಲ್ ದಿಸ್ ಸಾಂಗು ಏನು ಸಮಥಿಂಗ್ ಏನಾದರೂ ಬರ್ಕೊಳ್ಳಿ. ಸೊ ನಾನು ಸೆಂಟರ್ ಪ್ರೋಗ್ರಾಮ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಲೆಮನೋ ಮಿಲ್ಕ್ ಅಂತ ಒಂದು ಫೌಂಡ್ ಸಿಗುತ್ತೆ. ಇದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಹಾಗೆ ಕಲ್ಲನ್ನ ವೈಟ್ ಇಟ್ಕೊಂಡು ಇದನ್ನ ಸೈಜ್ನ ಕಮ್ಮಿ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಂಡ ನಂತರ ಇದಕ್ಕೆ ನಿಮ್ಮ ಕಿಪ್ರಮ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೂ ಈ ಥರ ದೊಡ್ಡದು ಮಾಡಿಕೊಂಡು, ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಡ್ ಇನ್ ಔಟ್ ಅನ್ನೋ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಟೆಕ್ಸ್ಟ್ ಸ್ಪೇಸಿಂಗ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ, ಅದನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ನೀವು ಎಷ್ಟು ಇಟ್ಕೊಳ್ಳಿ, ಒಂದು 10 ಇಟ್ಕೊಳ್ಳಿ. ಸೊ 10 ಇಟ್ಕೊಂಡ ನಂತರ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ, ಸೊ ಇಲ್ಲಿ ಥರ್ಡ್ ಆಪ್ಷನ್ ಕಾಣ್ತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಫಸ್ಟ್ ಒಂದು ಕಿಪ್ರಮ್ ನಾವು ಆ್ಯಡ್ ಮಾಡಿಕೊಂಡು, ಸೊ ಇದನ್ನ ನೀವು 20 ಇಟ್ಕೊಳ್ಳಿ. ಸೊ 20 ಇಟ್ಕೊಂಡು ಲಾಸ್ಟಲ್ಲಿ ಹೋಗಿ ಒಂದು ಕಿಪ್ರಮ್ನ ಆ್ಯಡ್ ಮಾಡಿಕೊಂಡು 40 ಇಟ್ಕೊಳ್ಳಿ. ಸೊ 40 ಇಟ್ಕೊಂಡಂತ ನೋಡಿ ಯಾವ ಥರ ಅದು ಮೂವ್ ಆಗಿ ಬರುತ್ತೆ ಅಂತ. ಈ ಥರ ಮೂವ್ ಆಗ್ಬಿಡುತ್ತೆ. ಸೊ ಆದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಫೋಟೋನ ಆ್ಯಡ್ ಮಾಡಿಕೊಂಡು, ಸೊ ಇದನ್ನ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಾಂಬೋಜ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಇದನ್ನ ವಿಡಿಯೋಲಿ ಅಂತ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಡ್ಯಾಗ್ ಮಾಡಿಕೊಂಡು, ಸೊ ನಂತರ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸೇಪ್ನ ತೊಗೊಳ್ಳಿ. ತೊಗೊಂಡ ನಂತರ ಆ್ಯಸ್ ಇಟ್ ಈಸ್ ಮೇಲೆ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಾಂಬೋಷನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಬ್ಲ್ಯಾಕ್ ಇಟ್ಕೊಂಡು, ಸೊ ನಂತರ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಇದನ್ನ 60 ಇಟ್ಕೋಬೇಕು. ಸೊ 60 ಇಟ್ಕೊಂಡ ನಂತರ ಇದನ್ನ ವಿಡಿಯೋ ಲೆಂತ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಂಡು ಇವಾಗ ಏನು ಆ್ಯಡ್ ಮಾಡಬೇಕಂದ್ರೆ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಲೈನ್ ಏನಿದೆ ನೋಡಿ, ಯಾ ಜನ್ಮದ. ಸೊ ಇದನ್ನ ಇಲ್ಲಿ ಯಾ ಜನ್ಮದ ಈ ಥರ ಟೈಪ್ ಮಾಡಿಕೊಂಡು ಆಮೇಲೆ ಸೆಂಟು ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸಿಂಪಲ್ ನೋಟ್ಸ್ ಅಂತ ಫೌಂಡ್ ಕೊಟ್ಟಿರ್ತೇನೆ, ಅದು ಕೂಡ ಟೆಲಿಗ್ರಾಮಲ್ಲಿ ಇರುತ್ತೆ. ಸೊ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಅಲರ್ಟ್ ಮಿಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ರೆ ಈ ಥರ ಚಾಯ್ಸ್ ಮಾಡಿಕೊಂಡು ಕಲರಲ್ಲಿ ಹೋಗಿ ವೈಟ್ ಇಟ್ಕೊಂಡು ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡಿ ನಂತರ ಕಿಪ್ರಮ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೂ ಹೋಗಿ ಈ ಥರ ಕಟ್ ಮಾಡಿಕೊಂಡು ಮತ್ತೆ ಏನು ಮಾಡ್ಬೇಕಂದ್ರೆ ಇವಾಗ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದು ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಇದೆ ಅದು. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇದನ್ನ ಇಂಪೋರ್ಟ್ ಮಾಡ್ಕೊ. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಯಾ ಜನ್ಮದ ಅಂತಿದೆಯಾ, ಸೊ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಆಲ್ ಎಫೆಕ್ಟ್ ಕೊಡಬೇಕು. ಸೊ ಕೊಟ್ಟ ನಂತರ ಬ್ಯಾಕ್ ಬಂದು ಸೊ ಇವು ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಟೆಕ್ಸ್ಟ್ಗೆ ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಮಾಡಿದ ನಂತರ ಇವಾಗ ಮತ್ತೆ ನೋಡಿ
ಟೆಕ್ಸ್ಟ್ ಹಾಕ್ಬಿಟ್ಟು ಆ್ಯಡ್ ಆಗಿರುತ್ತೆ. ಮತ್ತು ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಪುಣ್ಯವು. ಸೊ ಅದನ್ನ ನೀವು ಟೈಪ್ ಮಾಡ್ಕೊಳ್ಬೇಕು ಈ ಥರ ಪುಣ್ಯವು ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ ಮತ್ತೆ ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಕಾಣೆ ನಾನು. ಮತ್ತೆ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ ಈ ಜೀವಕ್ಕೆ. ನೀವು ಈ ಥರ ಪೇಸ್ಟ್ ಮಾಡ್ಕೋದು ಟೈಪ್ ಮಾಡ್ಕೋದು. ಲೈನ್ ಏನಿದೆ ನೋಡಿ ಸೊ ಅದನ್ನ ಟೈಪ್ ಮಾಡ್ಕೋದು. ಇದು ಈ ಜೀವಕ್ಕೆ ನೋಡಿ ಫ್ರೆಂಡ್ಸ್, ಇದೇ ಥರ ಸಿಂಪಲ್ ಆಗಿದೆ. ಸೊ ಟ್ರೈ ಮಾಡಿ, ಸೂಪರ್ ಆಗಿದೆ. ಸೊ ಈ ಥರ ಟೈಪ್ ಮಾಡಿಕೊಂಡು ನೋಡಿ ಈ ಜೀವಕ್ಕೆ ಅಂತ ನಾನು ಟೈಪ್ ಮಾಡ್ಕೊಂಡೆ ನೋಡಿ. ಈ ಟೆಕ್ಸ್ಟ್ನ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡಿ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಫೋಟೋ ಆ್ಯಡ್ ಮಾಡಿರ್ತೀರಲ್ಲ, ಸೊ ಅದಕ್ಕೆ ಬಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಡ್ ಇನ್ ಔಟ್ ಅನ್ನೋ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಇದನ್ನ ಆ್ಯಡ್ ಮಾಡಬೇಕು ನೋಡಿ. ಇವಾಗ ಒಮ್ಮೆ ಫೇಡ್ ಇನ್ ಔಟ್ ಹೆಂಗಾಗುತ್ತೆ ಅಂದರೆ ಈ ಥರ ಎಫೆಕ್ಟ್ ಆ್ಯಡ್ ಆಗುತ್ತೆ. ಸೊ ಆದ ನಂತರ ಇವಾಗ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲೊಂದು 2 ಇಮೇಜನ್ನ ನೀವು ಆ್ಯಡ್ ಮಾಡಬೇಕು ಈ ಥರ. ಸೊ ಮಾಡ್ಕೊಂಡು ಸೆಂಟರ್ ಬಂದು ಕ್ಲಿಕ್ ಮಾಡಿಕೊಂಡು ಇದನ್ನ ರೋಬೋಟ್ ರೆಗ್ಯುಲರಲ್ಲಿ iOS 18 ಇಟ್ಕೊಂಡು ಕಲರಲ್ಲಿ ಹೋಗಿ ಇದನ್ನ 4G ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೊಂಡ್ರೆ ನೋಡಿ ನಿಮಗೆ ಇಮೋಜಿಗಳು ಕಾಣ್ತವೆ. ಸೊ ಮೂಮೆಂಟ್ ಟ್ರಾನ್ಸ್ಫರ್ ಹೋಗಿ ಸೊ ಇದನ್ನ ಈ ಥರ ನಿಮ್ಗೆ ಬೇಕಾದಷ್ಟು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಈ ಥರ ಟೆಕ್ಸ್ಟ್ ಕೆಳಗೆ ತೊಗೊಂಬಂದು ಇದನ್ನ ಏನಂದರೆ ಶಾಡೋನ ಆನ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡು ನಂತರ ಇದನ್ನ ಇಡೋಲ್ಲ ಅಂತ ಎಲ್ಲಿವರೆಗೂ ನೋಡಿ ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಂಡು ಇದು ನೋಡಿ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಫೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡಬೇಕು ನೋಡಿ. ಈ ಥರ ಮಾಡಿದರೆ ನಿಮಗೆ ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡೋದು ನೋಡಿ ಫ್ರೆಂಡ್ಸ್. ಇದೆಲ್ಲ ಆದ ನಂತರ ಮೇಲೆ ಶೇರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.